ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಚಿಕ್ಕ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ರೂಟೀನಿಂದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪ್ರಾಣಾಯಾಮ ಮಾಡ್ತೀನಿ. ಅಂದರೆ ಆದಷ್ಟು ನನಗೆ ಟೈಮ್ ಸಿಕ್ಕಿದಷ್ಟು ಒಂದು 5ರಿಂದ 10 ನಿಮಿಷನಾದರೂ ಯೋಗ ಪ್ರಾಣಾಯಾಮ ಎಲ್ಲ ಟ್ರೈ ಮಾಡ್ತೀನಿ ಆದಷ್ಟು. ಯಾಕಂದರೆ ನನಗೇನು ಅಷ್ಟೊಂದೇನು ಬರೋದಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಮಾಡ್ಕೊಳ್ತೀನಿ. ಸೊ ಅದು ಆದ ನಂತರ ನಾನು ಕಿಚನ್ಗೆ ಬಂದಿದ್ದೀನಿ. ಕಿಚನ್ಗೆ ಬಂದು ಇವಾಗ ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಆಗಿತ್ತು. ಸೊ ತಿಂಡಿ ಏನು ಮಾಡೋದು ಅಂತ ಆಲೋಚನೆ ಮಾಡಿದ್ವಿ. ಆರಾಮಾಗಿ ಇಲ್ಲಾಂದರೆ ನಾರ್ಮಲ್ ಡೇಸಲ್ಲಿ ನಾವು ಇಡ್ಲಿ, ದೋಸೆ, ಚಪಾತಿ ಸ್ವಲ್ಪ ಹೊಟ್ಟೆ ತುಂಬಿರಬೇಕಲ್ವ, ಮಕ್ಕಳಿಗೂ ಕೂಡ ಟಿಫಿನ್ ಕೊಡಬೇಕು. ಸೊ ಆ ಥರದ್ದು ಏನಾದರೂ ಮಾಡ್ತೀವಿ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೆ. ಸೊ ಉಪ್ಪಿಟ್ಟು ಮಾಡಬೇಕಾದ್ರೆ ಪಪ್ಪ ಅಲ್ಲಿಂದ ಹೇಳ್ತಾಯಿದ್ರು ಅವಲಕ್ಕಿ ಮಾಡು ಅಂತೇಳಿ. ಅವ್ರಿಗೆ ಸ್ವಲ್ಪ ಸ್ವೀಟ್ ಡಯಾಬಿಟಿಸ್ ಇದೆ, ಆದರೂ ಕೂಡ ಸ್ವೀಟ್ ಅಂದರೆ ಇಷ್ಟ. ಒಂದೊಂದು ಸಲ ಅಪರೂಪಕ್ಕೆ ಬೆಲ್ಲ ಹಾಕಿನೇ ಮಾಡ್ತೀವಿ, ಬಟ್ ಅಪರೂಪಕ್ಕೆ ಅವಲಕ್ಕಿ ಇಷ್ಟ, ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಉಪ್ಪಿಟ್ಟು ಅವಲಕ್ಕಿ ಒಟ್ಟಿಗೆ ಮಾಡ್ತಾಯಿದ್ದೀನಿ ಇವತ್ತು. ಆ ಕಡೆ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ, ಈ ಕಡೆ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ನಂತರ ಸ್ವಲ್ಪ ಉದ್ದಿನಬೇಳೆ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಾವು ರವೆ ಕೂಡ ಫ್ರೈ ಮಾಡಿ ಮಾಡ್ತೀವಿ, ಬಟ್ ಇವತ್ತು ನಾನು ರವೆನ ಫ್ರೈ ಮಾಡಲಿಲ್ಲ. ಡೈರೆಕ್ಟಾಗಿ ಇದ್ರ ಜೊತೆಗೇ ರವೆ ಫ್ರೈ ಮಾಡೋಣ ಅಂಥೇಳಿ ಹಾಗೆ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ನಾವು ಮಾಡೋದು ಹೇಗಂದರೆ ರವೆನ ಫಸ್ಟು ಹುರಿದ್ಬಿಟ್ಟು ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಈ ರೀತಿ ಒಗ್ಗರಣೆ ಎಲ್ಲ ಕೊಟ್ಟು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನೀರು ಹಾಕಿ, ನೀರು ಕುದೀತಾ ಇರಬೇಕಾದ್ರೆ ಆ ರವೆ ಏನಿದೆ ನೋಡಿ ಹುರಿದಿರೋದು ಅದು ಹಾಕ್ಕೊಳ್ತೀವಿ. ಬಟ್ ಈ ಸಲ ಅಂದ್ಕೊಂಡೆ ಡೈರೆಕ್ಟಾಗಿ ಮಾಡೋಣ ಅಂಥೇಳಿ, ಸುಮ್ಮನೆ ಡಬಲ್ ಕೆಲಸ ಇದು ಬೇಗ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ಬೇಗ ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂಥೇಳಿ. ಸೊ ಯಾರಿಗೂ ಏನು ಟಿಫಿನ್ ಏನು ತೊಗೊಂಡು ಹೋಗೋದಕ್ಕೆಲ್ಲ, ಸೊ ಹೇಗಾದರೂ ಪರವಾಗಿಲ್ಲ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ. ಇದೇ ರೀತಿಯಾಗಿ ಇದಕ್ಕೆ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ತಾ ಇಲ್ಲ. ಅದ್ರ ಜೊತೆಗೆ ಇಲ್ಲಿ ಬಟಾಣಿನ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಬಟಾಣಿ ಫ್ರೀಝರ್ ಒಳಗಿಂದ ತೆಗೆದಿಟ್ಟಿದ್ದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಇಲ್ಲಿ ಬಟಾಣಿ ಆ್ಯಕ್ಚುಲಿ ಫ್ರೆಶ್ ಸಿಗುತ್ತೆ ಇವಾಗ ಕೂಡ, ಆದರೆ ರೇಟ್ ಸ್ವಲ್ಪ ಜಾಸ್ತಿ. ಬಟಾಣಿ ಕಾಳು ರೇಟ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಫ್ರೋಝನ್ ಬರುತ್ತಲ್ವ, ಅದು ನನಗೆ ಕೆಜಿಗೆ ಚೀಪಲ್ಲಿ ಸಿಗುತ್ತೆ. ನಾನು ಮೊನ್ನೆ ಇದು ತೊಗೊಂಡಿದ್ದು ಐ ಥಿಂಕ್ ಜೆಪ್ಟೋ ಎಲ್ಲೋ ಇಲ್ಲ ಸ್ಮಾರ್ಟ್ ಬಜಾರಲ್ಲೇನೋ ತೊಗೊಂಡಿದ್ದು. ಇದು 1 kg 120 ರುಪೀಸ್ಗೆ ಇಲ್ಲಿ ಆರಾಮಾಗಿ ಸಿಕ್ಬಿಡುತ್ತೆ. 1 kgನ ಅರ್ಧ kgನ ನೆನ್ಪು ಮಾಡ್ಕೊಳ್ತಾ ಇದ್ದೀನಿ. 1 kgನ ಐ ಹೋಪ್ ಅದು 1 kgನ, ಅರ್ಧ ಅಲ್ಲ ಅದು 1 kg. ಎಸ್, 1 kg ಬಟಾಣಿ ಹೀಗೆ ಎಲ್ಲ ತೆಗೆದಿರೋದು, ಕ್ಲೀನಾಗಿರೋದು, ಫ್ರೀಝರ್ ಒಳಗಡೆ ಇರೋದು 1 kg 120 ರುಪೀಸ್ಗೆ ಸಿಗುತ್ತೆ. ಬಟ್ ಅದೇ ಇಲ್ಲಿ ಬಟಾಣಿ ಎಲ್ಲ ತೊಗೊಳೋದಕ್ಕೆ ಹೋದರೆ ಅದು ಸ್ವಲ್ಪ ಕಾಸ್ಟ್ಲಿ ಇದೆ ಈ ಟೈಮಲ್ಲಂತೂ. ಅದಲ್ಲದೆ ಅದು ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಜಾಸ್ತಿ ಇರೋದಿಲ್ಲ. ಅದಕ್ಕೆ ಇದು ತಂದು ಇಟ್ಕೊಂಡ್ಬಿಡ್ತೀನಿ. ಸೊ ಯಾವಾಗ ಬೇಕೋ ಆವಾಗ ಪುಲಾವ್ ಮಾಡಿದಾಗ, ಉಪ್ಪಿಟ್ಟು ಮಾಡಿದಾಗ ಯೂಸ್ ಮಾಡ್ಕೊಳ್ಬೋದು ಅಂಥೇಳಿ. ಸೊ ಇಲ್ಲಿ ಬಟಾಣಿ ಮತ್ತು ರವೆ ಕೂಡ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅದ್ರದ್ದು ಪರಿಮಳ, ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ರವೆದು ಹುರ್ಕೊಳ್ಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದಕ್ಕೆ ಆ್ಯಕ್ಚುಲಿ ಕಡಲೆಬೇಳೆ ಕೂಡ ಹಾಕ್ಕೊಳ್ಬೇಕು. ನನಗಂತೂ ತುಂಬ ಇಷ್ಟ ಆಗುತ್ತೆ. ಬಟ್ ಇವಾಗ ಮಾಡಬೇಕಾದ್ರೆ ನನಗೆ ಕಡಲೆಬೇಳೆ ಸಿಗಲಿಲ್ಲ, ಅದಕ್ಕೆ ನಾನು ಡೈರೆಕ್ಟಾಗೇ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಹುರಿಯೋ ಅಷ್ಟರಲ್ಲಿ ನೀರು ಕೂಡ ಕುದ್ದೋಗ್ಬಿಟ್ಟಿದೆ, ಅದನ್ನು ಕೂಡ ಹಾಕ್ಕೊಳ್ಬೇಕು ನಾನೀಗ. ಸೊ ಇದು ಮಾಡ್ತಾ ಒಂದು ಕ್ವಶನ್ಗೆ ಕೂಡ ಆನ್ಸರ್ ಮಾಡ್ತೀನಿ. ತುಂಬ ಜನರಿಗೆ ಅನಿಸುತ್ತೆ ನಾನು ಯಾಕೆ ಅಪ್ಪ ಅಮ್ಮನ ಜೊತೆ ಇದ್ದೀನಿ, ಅತ್ತೆ ಮಾವನ್ನ ಹೊರಗಡೆ ಹಾಕಿದ್ದೀನ, ಏನು ಅತ್ತೆ ಮಾವ ಇಲ್ವಾ ಅದೆಲ್ಲ ಅಂಥೇಳಿ. ನಾನು ತುಂಬ ಹಳೆ ವೀಡಿಯೋದಲ್ಲಿ ಹೇಳಿದ್ದೆ, ಎಕ್ಸ್ಪ್ಲೇನ್ ಮಾಡಿದ್ದೆ. ಆದರೂ ಕೂಡ ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಎಸ್, ಅಪ್ಪ ಅಮ್ಮನ ಜೊತೆನೇ ಇದ್ದೀನಿ. ಅದು ಅಲ್ಲದೆ ಅದು ಯಾಕೆ ಕ್ವಶನ್ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಹಾಗೆ ಪ್ರತಿಯೊಬ್ಬ ತಂದೆ ತಾಯಿಗೂ ಅನಿಸುತ್ತೆ, ಮಗನ ಮನೇಲಿ ಎಷ್ಟೇ ಹೇಳಿ ಉಳ್ಕೊಳ್ಬೋದು, ಬಟ್ ಮಗಳ ಮನೆ ಅಂದ ತಕ್ಷಣ ಒಂದು ಸ್ವಲ್ಪ ಮುಜುಗರ ಆಗೇ ಆಗುತ್ತೆ. ಅದು ಏನೇ ಸಿಚುವೇಶನ್ ಇರಲಿ, ಏನೇ ಇರಲಿ, ಅದು ಯಾಕೆ ನನಗಿನ್ನೂ ಗೊತ್ತಿಲ್ಲ.
ಅವು ಮಕ್ಕಳೇ ಅಲ್ವಾ, ಮಗ ಆಗಲಿ ಮಗಳಾಗಲಿ. ಯಾಕೆ ನಾವು ಅಂದರೂ ಸಮಾಜ ಆಗಲಿ ಊರವರಾಗಲಿ ಯಾರು ಏನೇ ಹೇಳಲಿ ನಮಗೆ ಯಾಕೆ ಕ್ಯಾರು, ನಮ್ಮ ಮಕ್ಕಳು ಇರಬೇಕು ಫಸ್ಟು ಯೋಚನೆ ಬರೋದಂದರೆ ಯಾರು ಏನು ಅಂದ್ಕೊಳ್ತಾರೋ ಆ ಥರ ಯೋಚನೆ ಬರುತ್ತೆ. ಬಟ್ ನಾನಂತೂ ಹಾಗೆ ಯಾರಾದರೂ ಹೇಳಿದ್ರು ಕೂಡ ನಾನು ಡೈರೆಕ್ಟಾಗಿ ಹೇಳಿಬಿಡ್ತೀನಿ, ಮಗಳ ಮನೆ ಆಗಲಿ ಮಗನ ಮನೆ ಆಗಲಿ ಎಲ್ಲ ಒಂದೇ ಅಲ್ವಾ ಅಂತೇಳಿ. ಸೊ ಫಸ್ಟ್ ಆಫ್ ಆಲ್ ಅಮ್ಮ ಅವರು ಇಲ್ಲಿರಲಿಲ್ಲ, ಬೇರೆ ಕಡೆ ಇದ್ದರು. ಬಟ್ ನಾನು ಹೋಗಿ ಬಂದು ಮಾಡ್ತಾಯಿದ್ದೆ ನನ್ನ ದೊಡ್ಡ ಮಗಳು ಚಿಕ್ಕವಳಿರುವಾಗ. ಬಟ್ ಎರಡನೇ ಮಗ ಹುಟ್ಟಿದ ಮೇಲೆ ನಂಗೆ ಸ್ವಲ್ಪ ಕಷ್ಟ ಆಯಿತು. ಎರಡೆರಡು ಮಕ್ಕಳನ್ನ ಕರ್ಕೊಂಡೋಗಿ ಟ್ರಾವೆಲ್ ಮಾಡಿ, ಅಲ್ಲಿ ಅಪ್ಪ ಅಮ್ಮ ಕೂಡ ಇಬ್ಬರೇ ಇದ್ರಲ್ವ. ಸೊ ಅದಕ್ಕೆ ಅವ್ರ ಹತ್ರ ಇಲ್ಲಿ ಬಂದಿರೋದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಅತ್ತೆ ಮಾವ ಇಲ್ಲ, ಇವಾಗಲ್ಲ, ಮೊದಲಿಂದನೇ ನಾನಿನ್ನೂ ಅವರನ್ನು ನೋಡಲಿಲ್ಲ. ಮದುವೆ ಆಗೋದಕ್ಕಿಂತ ಮೊದಲಿಂದನೇ ಅವ್ರು ಇರಲಿಲ್ಲ, ಅವ್ರು ತೀರಿ ಹೋಗಿದ್ದರು, ಅಂದರೆ ಹೆಲ್ತ್ ಇಶ್ಯೂಯಿಂದ. ಸೊ ಅವರು ಇಲ್ಲದೇ ಇದ್ದಾಗಲೇ, ಅವರು ಹೋದ ನಂತರನೇ ಮದುವೆ ಎಲ್ಲ ಫಿಕ್ಸ್ ಆಗಿದ್ದು. ಸೊ ನಾನು ನೋಡಿರಲಿಲ್ಲ, ನನಗೆ ಗೊತ್ತು ಕೂಡ ಇಲ್ಲ ಅವ್ರ ಬಗ್ಗೆ. ಬಟ್ ಇದ್ದಿದ್ರೆ ಕೂಡ ಖುಷಿ ಆಗ್ತಾಯಿತ್ತು ತುಂಬ. ಅಟ್ಲೀಸ್ಟ್ ಅತ್ತೆ ಮಾವನ ನೋಡ್ಬೋದಿತ್ತು, ಅವರು ಹೇಗಿದ್ದರು ಅಂತೇಳಿ ಎಲ್ಲರೂ ತುಂಬ ಹೊಗಳ್ತಾರೆ. ಸೊ ಅದು ಮಿಸ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಅಮ್ಮ ಅಪ್ಪನೂ ಇಲ್ಲೇ ಇದ್ದಾರೆ, ನನಗೋಸ್ಕರ, ಮಗಳಿಗೋಸ್ಕರ ಅಷ್ಟೇ, ಬೇರೆ ಯಾವ ರೀಸನೂ ಅಲ್ಲ. ಅವರಿಲ್ಲ ಅಂದರೆ ನಾನು ಇಷ್ಟೊಂದು ನಿಜವಾಗ್ಲೂ ನಾನು ಕ್ಲೌಡ್ ಕಿಚನ್ ಮಾಡೋದಾಗಲಿ, ಬೇಕಿಂಗ್ ಮಾಡೋದಾಗಲಿ, ಆಫೀಸ್ಗೆ ಹೋಗೋದಾಗಲಿ, ತುಂಬ ಇನ್ನೂ ಏನೇನೋ ಮಾಡಬೇಕಂತ ಇದ್ದೀನಿ. ಸೊ ಅದೆಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಒಂದು ವೇಳೆ ಅಪ್ಪ ಅಮ್ಮನ ಸಪೋರ್ಟ್ ಇರಲಿಲ್ಲ ಅಂತೇಳಿದರೆ. ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ ಕಾರಣ, ಮತ್ತೇನು ಮೇಜರ್ ಕಾರಣ ಏನಿಲ್ಲ. ನಾನಿನ್ನೂ ಫುಲ್ ಡೈಲಿ ರೂಟೀನ ತೋರಿಸ್ಲಿಲ್ಲ. ನನ್ನ ಡೈಲಿ ರೂಟೀನ್ ನೋಡಿದರೆ ನೀವು ಶಾಕ್ ಆಗಿಬಿಡ್ತೀರ, ಇಷ್ಟು ಹೇಗೆ ಬ್ಯುಸಿ ಇರ್ತೀರ ಅಂತೇಳಿ. ಇವಾಗ ನೋಡಿ ಸ್ವಲ್ಪ ಮಟ್ಟಿಗೆ ತೋರಿಸ್ತೀನಿ ಅಷ್ಟೇ. ಉಪ್ಪಿಟ್ಟಾಯಿತು, ಅವಲಕ್ಕಿ ಮಾಡೋದಕ್ಕೆ ಹೊರಟಿದ್ದೀನಿ. ಅವಲಕ್ಕಿಗೆ ತೆಳುವ ಅವಲಕ್ಕಿ, ಅದು ಬೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಒಗ್ಗರಣೆ ಕೂಡ ಕೊಟ್ಬಿಡ್ತೀನಿ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಇದೊಂದು ಹೊಸ ಬಾಟಲ್ ನಾನು ಮೊನ್ನೆ ಸ್ಮಾರ್ಟ್ ಬಜಾರಿಂದ ತೊಗೊಂಡು ಬಂದೆ. ಅಂದರೆ ಬಾಟಲ್ ಕೂಡ ಇರುತ್ತೆ, ಗ್ಲಾಸಿನ ಬಾಟಲ್ ಚೆನ್ನಾಗಿದೆ. ಕೆಳಗೆ ಅಲ್ಲಿ ಬ್ರಷ್ ಕೂಡ ಇರುತ್ತೆ, ಅಂದರೆ ದೋಸೆ ಏನಾದರೂ ಮಾಡೋದಕ್ಕೆ ಬ್ರಷಿಂದ ಹಾಕಿದ್ರೆ ಈಸಿ ಆಗುತ್ತಲ್ವ ಅಂಥೇಳಿ ತೊಗೊಂಡೆ. ಆದರೆ ಬ್ರಷ್ ಕೆಳಗಡೆ ತನಕ, ಅಡಿ ತನಕ ಹೋಗೋದಿಲ್ಲ. ಲಾಸ್ಟಿಂದ ಏನಾದರೂ ತೆಗಿಬೇಕಂತ ಹೇಳಿದ್ರೆ ನನಗೆ ಸ್ಪೂನ್ನೇ ಹಾಕಬೇಕಾಗತ್ತೆ. ಅದಕ್ಕೆ ಜಸ್ಟ್ ತುಪ್ಪ ಹಾಕಿ ಇಟ್ಟಿದ್ದೀನಿ ಅಷ್ಟೇ, ಇನ್ನೂ ಅದನ್ನೇನು ಜಾಸ್ತಿ ಯೂಸ್ ಮಾಡಲಿಲ್ಲ. ಇದು ಅವಲಕ್ಕಿ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕಿದರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದ ತಕ್ಷಣ ಸಾಸಿವೆ, ಉದ್ದಿನಬೇಳೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಹಾಕ್ಕೊಂಡು ಮಾಡಿ ಸಖತ್ ರುಚಿಯಾಗಿರುತ್ತೆ. ಉದ್ದಿನಬೇಳೆ ಅಂತೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದಾದ ನಂತರ ಇದಕ್ಕೆ ನಾನು ಒಣಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಂದು 3-4 ಒಣಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಕ್ರಿಸ್ಪಿ ಫ್ರೈ ಆಗಬೇಕು. ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಕೂಡ ಲಾಸ್ಟಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಸೊ ಇದೇ ಒಂದು ಒಗ್ಗರಣೆ ಕೊಟ್ಟುಬಿಡಿ ನೀವು ಅವಲಕ್ಕಿ ಮಾಡ್ಕೊಳ್ಬೇಕಾದ್ರೆ, ಸೂಪರಾಗಿರುತ್ತೆ. ಸೊ ಇಲ್ಲಿ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಇಂಗಿನ ಪೌಡರ್, ಉಪ್ಪು, ಮತ್ತು ಇಲ್ಲಿ ಒಂದು ಸ್ವಲ್ಪ ರಸಂ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟೇ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಆ್ಯಕ್ಚುಲಿ ಇದು ಮಾಡ್ತಾ ಇರಬೇಕಾದ್ರೆ ನೀರು ಬಂದುಬಿಡ್ತು. ಬೆಳಿಗ್ಗೆ ಇಲ್ಲಿ ನೀರು ಒಂದು 10-15 ನಿಮಿಷ ಇರುತ್ತೆ ಅಷ್ಟೇ. ಆ ಟೈಮಲ್ಲಿ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಅದಕ್ಕೆ ಇದನ್ನೆಲ್ಲ ಹಾಕಿ ಜಸ್ಟ್ ಮುಚ್ಚಿ ಇಟ್ಕೊಂಡು ಬಿಟ್ಟಿದ್ದೀನಿ. ಸೊ ಇವಾಗ ನೀರು ಹೊರಟೋಯ್ತಲ್ವ, ಅದಕ್ಕೆ ಇವಾಗ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಈ ರೀತಿಯಾಗಿ ನಾವು ಕಲಿಸ್ಕೊಳ್ಬೇಕಾಗತ್ತೆ. ಸಖತ್ ರುಚಿಯಾಗಿರುತ್ತೆ. ಇದೇ ಮಾಡ್ತಾ ಇರಬೇಕಾದ್ರೆ ಒಂದು ಕಾಲ್ ಬಂತು, ಕೇಕ್ ಬೇಕಿತ್ತು ಅವರಿಗೆ. 1 kg ಚಾಕ್ಲೇಟ್ ಕೇಕ್ ಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಕ್ರೀಮನ್ನು ಹೊರಗಡೆ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಕ್ರೀಮ್ ಮೆಲ್ಟ್ ಆದರೆ ನನಗೆ ಕ್ರೀಮ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ಇವಾಗ ಕಷಾಯ ಮಾಡ್ತಾಯಿದ್ದೀನಿ. ಕಷಾಯಕ್ಕೆ ಸ್ಟೀವಿಯಾ ಪೌಡರ್ ಹಾಕಿದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ, ಮಾರ್ನಿಂಗ್ ಇವಾಗ ಟೀ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ, ಆಲ್ಮೋಸ್ಟ್ ಇಲ್ಲ, ಕಷಾಯನೇ ಕುಡಿತಾ ಇದ್ದೀವಿ. ನಾನು ಲಾಸ್ಟ್ ಊರಿಗೆ ಹೋದಾಗ ಕಷಾಯ ಪೌಡರ್ ಮಾಡಿದ್ದೆ ನೋಡಿ, ಅದೇ. ಅದು ಟೀ ಎಲ್ಲ ಕುಡ್ದಾದ ನಂತರ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಹೇರ್ ಆಯಿಲಿಂಗ್ ಮಾಡ್ತಾಯಿದ್ದೀನಿ. ನಾನು ಸ್ಯಾಟರ್ಡೆ ನೈಟ್ ಮಾಡ್ತೀನಿ, ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 2 hours ಮುಂಚೆನಾದರೂ ಹೇರ್ ಆಯಿಲಿಂಗ್ ಮಾಡ್ಕೊಳ್ತೀನಿ. ಸೊ ಅದಕ್ಕೆ ಇವತ್ತು ಬೆಳಿಗ್ಗೆನೇ ಹೇರ್ ಆಯಿಲಿಂಗ್ ಮಾಡಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ತನಕ ಹೇರ್ ಆಯಿಲಿಂಗ್ ಆಗಿಬಿಡುತ್ತೆ ಅಂಥೇಳಿ. ಸೊ ಇದು ಆಯಿಲ್ ನಾನೇ ಮನೆಯಲ್ಲಿ ಮಾಡಿರೋದು. ನಿಜವಾಗ್ಲೂ ತುಂಬ ಇದರದ್ದು ರಿಸಲ್ಟ್ ಗೊತ್ತಾಗ್ತಾ ಇದೆ. ಸಖತ್ ಕೂದಲಲ್ಲಿ ತುಂಬಾ ಡಿಫ್ರೆನ್ಸ್ ಕಾಣ್ತಾ ಇದೆ. ಸೊ ಹೇರ್ ಕೇರ್ ಎಲ್ಲ ಆಯಿತು. ಅದಾದ ನಂತರ ಕೇಕಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕ್ರೀಮ್ ಕೂಡ ರೆಡಿ ಆಯಿತು. ಸ್ಪಾಂಜ್ ನೋಡಿ
ಎಷ್ಟು ಸಾಫ್ಟಾಗಿದೆ. ನಾನು ಇದಕ್ಕೆ ಸ್ಪಾಂಜ್ ಮಾಡಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಕೂಡ ನಾನು ಎಣ್ಣೆ ಹಾಕೋದಿಲ್ಲ. ತುಂಬ ಜನರಿಗೆ ಅನಿಸುತ್ತೆ ಎಣ್ಣೆ ಎಲ್ಲ ಹಾಕಿ ಮಾಡ್ತಾರೆ ಅದೆಲ್ಲ ಅಂತ. ನಾನು ಅರ್ಧ ಸ್ಪೂನ್ ಎಣ್ಣೆ ಕೂಡ ಯೂಸ್ ಮಾಡೋದಿಲ್ಲ, ಡೈರೆಕ್ಟಾಗಿ ಮಾಡ್ಕೊಳ್ತೀನಿ. ಕೆಳಗಡೆ ಟಿನ್ನಲ್ಲಿ ಒಂದು ಸ್ವಲ್ಪ ಬ್ರಷಿಂದನೂ ಅಲ್ಲ, ಒಂದು ಸ್ವಲ್ಪ 1-2 ಹುಂಡು ಹಾಕ್ಕೊಳ್ತೀನಿ ಅಷ್ಟೇ, ಎಣ್ಣೆ ಅಂಟದೇ ಇರಲಿ ಅಂತೇಳಿ ಅಷ್ಟೇ. ಇವಾಗ ಫೈನಲ್ ಆಗಿ ಕೇಕ್ ಇದು ರೆಡಿ ಮಾಡ್ಕೊಂಡಿದ್ದೀನಿ. ಇದು 1 kg ಸಿಂಪಲ್ ಕೇಕ್. ಅವರಿಗೆ ಸುಮ್ಮನೆ ಟೇಸ್ಟ್ ಮಾಡೋದಕ್ಕೆ ಬೇಕಂತ ಹೇಳಿದರು ಅಷ್ಟೇ. ಇವತ್ತು ಸಂಡೇ ಆಗಿರೋದ್ರಿಂದ ಕೋಳಿ ರೊಟ್ಟಿನ ಕೂಡ ತೊಗೊಂಡು ಬಂದಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.